ನೋಡಿ, ರಸ್ತೆ ಗುಂಡಿಯಿಂದಲೇ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿದೆ ಅನ್ನುವಂಥದ್ದು ಸ್ಪಷ್ಟ. ಹೆದ್ದಾರಿಯಿಂದ ಸರ್ವಿಸ್ ರಸ್ತೆಗೆ ಬಸ್ನ ಇಳಿದಾಗ ಅಲ್ಲಿದ್ದಂತಹ ಒಂದು ಗುಂಡಿಗಳೇನಿದ್ವಲ್ಲ ಅದರಿಂದಲೇ ಬಸ್ ಪಲ್ಟಿ ಆಗಿರುವಂಥದ್ದು. ಹೆದ್ದಾರಿಯಿಂದ ಸರ್ವಿಸ್ ರಸ್ತೆಗೆ ಬರ್ತಾ ಇದ್ದಂತೆ ಜಂಪ್ ಆಗುತ್ತೆ ಬಸ್. ನೀವು ಗಮನಿಸಬಹುದು ಆ CCTV ದೃಶ್ಯಗಳಲ್ಲಿ. ಒಮ್ಮೆಲೆ ಜಂಪ್ ಆಗಿ ಪಲ್ಟಿ ಆಗುತ್ತೆ, ನಂತರ ಚಾಲಕನ ನಿಯಂತ್ರಣ ತಪ್ಪುತ್ತೆ, ಏಕಾಏಕಿ ಅಲ್ಲಿ ಸೈಡಲ್ಲಿ ಹೋಗಿ ಅದು ಡಿಕ್ಕಿ ಹೊಡೆಯುತ್ತೆ. ಕಂಟೈನರ್ ಇರದೇ ಇದ್ದಿದ್ರೆ ಇನ್ನೂ ದೊಡ್ಡ ದುರಂತ ಆಗ್ತಾ ಇತ್ತು. ನಾವು ಪ್ರತಿನಿಧಿ ಪ್ರಶಾಂತ್ ಕೂಡ ಅದನ್ನು ವಿವರಿಸ್ತಾ ಇದ್ರು ಸ್ಥಳದಿಂದನೇ. ಅಲ್ಲಿ ಹೇಗಿದೆ ಅಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಅಂತೇಳಿ. ಅಲ್ಲಿ ಏನಾದರೂ ಕಂಟೈನರ್ ಇರಲಿಲ್ಲ ಅಂತ ಹೇಳಿದ್ರೆ ಹೋಗಿ ಕಾಂಪೌಂಡಿಗೆ ಹೊಡೆಯೋದು, ಅಥವಾ ಅಲ್ಲೊಂದು ಹೈಟೆನ್ಷನ್ ವೈರ್ಗಳು ಕೂಡ ಇದ್ವು, ಅಲ್ಲೊಂದು ಟ್ರಾನ್ಸ್ಫಾರ್ಮರ್ ಕೂಡ ಇತ್ತು, ಅದಕ್ಕೇನಾದರೂ ಡಿಕ್ಕಿ ಹೊಡೆದಿದ್ರೆ ಇನ್ನಷ್ಟು ದೊಡ್ಡ ಅನಾಹುತನೇ ಸಂಭವಿಸ್ತಾ ಇತ್ತು. ದೇವ್ರ ದೊಡ್ಡವನು ಇವತ್ತು ಇಷ್ಟರಲ್ಲೇ ಆಗಿದೆ. ಆದರೂ ಕೂಡ ಇದರಲ್ಲಿ ಒಂದು 25 ಜನಕ್ಕೆ ಗಾಯ ಆಗಿದೆ ಅಂತ ಹೇಳಿ ಅಲ್ಲಿನ ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ರು. ಈಗ ಅದರಲ್ಲಿ ಒಂದು 15 ಜನಕ್ಕೆ ತುಂಬಾನೇ ಪೆಟ್ಟಾಗಿದೆ. ಬಟ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ, ಅದೃಷ್ಟವಶಾತ್. ಒಳಗಿದ್ದಂತಹ ಸ್ಟೂಡೆಂಟ್ಸನ್ನು ಹಾಗೆ ಅಲ್ಲಿದ್ದಂಥ ಜನರನ್ನೆಲ್ಲರನ್ನು ಕೂಡ ಈಗ ಸದ್ಯಕ್ಕೆ ರಕ್ಷಣೆ ಮಾಡಿದ್ದಾರೆ, ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ.